ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಉಷಾ ಮಧ್ಯಮ ಕುಟುಂಬ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಅಮ್ಮ ಚಿಕನ್ ರೆಸಿಪಿ ಮಾಡಿದ್ದಾರೆ. ಮುಂದೆ ವಿಡಿಯೋ ಬರುತ್ತೆ. ಇವಾಗ ನಾನು ಹೇಳೋದನ್ನ ಕೇಳಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಮತ್ತು ಪಕ್ಕದಲ್ಲಿರೋ ಗಂಟೆ ಹೊಡೆದು ಮಾತ್ರ ಮರಿಬಿಡಿ. ಥ್ಯಾಂಕ್ ಯು. ನಮಸ್ತೆ ಫ್ರೆಂಡ್ಸ್, ಮೊಟ್ಟೆ ಕೋಳಿ ಬಸ್ಸಾರು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಚಿಕನ್ನು ಇಲ್ಲಿ 1/4 kg ಅಷ್ಟಿದೆ. ಅದಕ್ಕೆ ತೆಂಗಿನಕಾಯಿ, ಉರಿಗಡಲೆ, ಗಸಗಸೆ, 2 ಟೊಮೆಟೊ, ಹಾಗೆ ಬೆಳ್ಳುಳ್ಳಿ ಮತ್ತು ಅರಿಶಿಣ, ಶುಂಠಿ, ಚಕ್ಕೆ, ಲವಂಗ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಒಂದು ದೊಡ್ಡದು, ಧನಿಯಾ ಪುಡಿ, ಮೆಣಸಿನ್ಕಾಯಿ ಪುಡಿ, ಹಾಗೆ ಮನೇಲೇ ಮಾಡಿರೋ ಸಾಂಬಾರು ಪುಡಿ. ಈಗ ಮೊದಲು ಈ ಎಲ್ಲ ಮಿಶ್ರಣನ ರುಬ್ಕೊಳ್ಳೋಣ ಸಪ್ರೇಟಾಗಿ. ರುಬ್ಕೊಂಡಾದ್ಮೇಲೆ ಇದು ಪೇಸ್ಟ್ ಈ ಥರ ಆಗುತ್ತೆ. ಈಗ ಒಂದು ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಹಾಕಿ ಮೊದಲು ರುಬ್ಬಿಟ್ಕೊಂಡಿರೋ ಅಂಥ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ ಮತ್ತು ಕೊತ್ತಂಬರಿ ಸೊಪ್ಪನ್ನ ಮಾತ್ರ ರುಬ್ಬಿರೋ ಮಿಶ್ರಣ ಇದು. ಇದನ್ನು ಸ್ವಲ್ಪ ಹಸಿ ವಾಸನೆವರೆಗೂ ಹುರ್ಕೊಂಡು ತೊಳೆದಿಟ್ಕೊಂಡಿರೋ ಅಂಥ ಚಿಕನ್ನ ಇದಕ್ಕೆ ಸೇರಿಸಿ ಚೆನ್ನಾಗಿ ಎಣ್ಣೆ ಅಂಶ ಬರೋವರೆಗೂ, ನೀರಿನ ಅಂಶ ಹೋಗಿ ಎಣ್ಣೆ ಅಂಶ ಬರೋವರೆಗೂ ಚೆನ್ನಾಗಿ ಇದನ್ನು ಹುರ್ಕೋಬೇಕು. ಇದು ಹುರ್ಕೊಳ್ಳೋದಕ್ಕೆ ಸ್ವಲ್ಪ ಸಮಯ ತೊಗೊಳ್ಳೋವರೆಗೂ. ಇನ್ನು ಮಿಕ್ಕಿರೋ ಮಸಾಲೆನ ನಾವು ಹುರ್ಕೊಳ್ಳೋದಕ್ಕೆ ಟೈಮ್ ಸಿಗುತ್ತೆ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಇದಕ್ಕೆ ಈಗಲೇ ಕಲ್ಲುಪ್ಪನ್ನ ಸೇರಿಸಿದ್ರೆ ಚಿಕನಿಗೆ ಖಾರ ಜೊತೆಗೆ ಉಪ್ಪು ಎಲ್ಲ ಮಿಶ್ರಣನೂ ಒಟ್ಟಿಗೆ ಸೇರಿಸಿದ್ರೆ ತುಂಬ ಸ್ಪೈಸಿಯಾಗಿ ರುಚಿಯಾಗಿ ಬರುತ್ತೆ. ಉಪ್ಪನ್ನ ಸೇರಿಸಿ ಮತ್ತು ಇನ್ನೊಂದ್ಸಲಿ ತಿರುಗಿಕೊಂಡು ಇದನ್ನು ಸ್ವಲ್ಪ ಹೊತ್ತು ನೀರಿನಂಶ ಎಲ್ಲ ಬಿಟ್ಟು ಬೇಯೋವರೆಗೂ ಬಿಡಬೇಕು. ಹಾಗೆ ಇಲ್ಲಿ ಮಿಕ್ಕಿರೋ ಟೊಮೆಟೊ ಮತ್ತು ಗಸಗಸೆ, ತೆಂಗಿನಕಾಯಿ, ಉರಿಗಡಲೆ ಈ ಎಲ್ಲ ಮಿಶ್ರಣಗಳನ್ನ ಒಂದ್ಸಲಿ ನೀಟಾಗಿ ರುಬ್ಕೋಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ಈ ಎಲ್ಲ ಪದಾರ್ಥಗಳಿಗೆ ನೀರು ಹಾಕ್ಕೊಂಡು ನೀಟಾಗಿ ರುಬ್ಕೊಂಡ್ರೆ ಈ ಥರ ಆಗುತ್ತೆ. ಈಗ ಇದಕ್ಕೆ ಖಾರಕ್ಕೆ ಮನೇಲೇ ಮಾಡಿರೋವಂಥ ಸಾಂಬಾರು ಪುಡಿ 2 ಸ್ಪೂನು. ನಿಮ್ಗೆ ಯಾವ ರೀತಿ ಖಾರ ಬೇಕೋ ಆ ಪ್ರಮಾಣದಲ್ಲಿ ಇಟ್ಕೊಳ್ಳಿ. ನಮ್ಮನೇಲಿ ಎಷ್ಟು ಖಾರ ಬಳಸ್ತೀವಿ ಅದಕ್ಕೆ ತಕ್ಕನಾಗಿ ನಾನು ಮಾಡ್ತಾಯಿದ್ದೀನಿ. ಹಾಗೆ ಧನಿಯಾ ಪುಡಿ, ಇದು ಚಿಕ್ಕ ಸ್ಪೂನ್ ಆಗಿರೋದ್ರಿಂದ ನಾನು 2ರಿಂದ 3 ಸ್ಪೂನ್ ಹಾಕ್ಕೋತಾ ಇದ್ದೀನಿ. ನೀವೇ ನೋಡ್ತಾ ಇದ್ರೆ ಸ್ಪೂನ್ ತುಂಬ ಚಿಕ್ಕದಾಗಿದೆ. ಹಾಗೆಯೇ ಇದಕ್ಕೆ ಖಾರದ ಪುಡಿ, ಇದೇನು ಅಷ್ಟೊಂದು ಖಾರ ಇರೋದಿಲ್ಲ, ಹೊರಗಡೆಯಿಂದ ತಂದಿರೋ ಮೆಣಸಿನ್ಕಾಯಿ ಪುಡಿ, ಕಲ್ಲರಿಗೆ ಮತ್ತು ಸ್ವಲ್ಪ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಹಾಕ್ತಿದ್ದೀವಿ. ಆದಷ್ಟು ಮನೆಯಲ್ಲೇ ಮಾಡಿಕೊಂಡು ಬಳಸಿದ್ರೆ ಇನ್ನೂ ರುಚಿಯಾಗಿರುತ್ತೆ. ಸ್ವಲ್ಪ ಗರಂ ಮಸಾಲ, ಆಪ್ಷನಲ್ ಗರಂ ಮಸಾಲ, ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಇದನ್ನು ರುಬ್ಕೊಂಡ್ರೆ ನೋಡಿ ಈ ಥರ ಪೇಸ್ಟು ರೆಡಿ ಆಗುತ್ತೆ. ಆಮೇಲೆ ಇದು ಇಲ್ಲಿ ಬೇಯಕ್ಕಿಟ್ಟಿರೋ ಚಿಕನ್ ನೋಡಿ, ಆಗಲೇ ನೀರಿನ ಅಂಶ ಎಲ್ಲ ಹೋಗಿ ಎಣ್ಣೆ ಅಂಶ ಬಿಡ್ತಾ ಇದೆ. ಇದು ಈಗ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ. ಈಗ ನಾವು ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕೋದಕ್ಕೆ ಇದು ರೆಡಿ ಇದೆ. ರುಬ್ಬಿಟ್ಕೊಂಡಿರೋ ಮಸಾಲೆನ ಈ ಚಿಕನ್ನಿಗೆ ಸೇರಿಸ್ಕೊಂಡು ನಿಮಗೆ ಎಷ್ಟು ಹದ ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು, ಕಲ್ಲುಪ್ಪು ಮೊದಲೇ ಹಾಕಿದ್ರಿಂದ ಉಪ್ಪು ಹಾಕೋ ಅವಶ್ಯಕತೆ ಇಲ್ಲ. ಬೇಕಾದ್ರೆ ಈ ಸಮಯದಲ್ಲಿ ನೋಡಿ ಉಪ್ಪನ್ನ ಸೇರಿಸ್ಕೋಬೋದು. ಈಗ ಈ ಕುಕ್ಕರನ್ನು ಒಂದು 6ರಿಂದ 7 ವಿಷಲ್ ಬೇಯೋದಕ್ಕೆ ಬಿಡಬೇಕು. ಯಾಕಂದರೆ ಇದು ಮೊಟ್ಟೆ ಕೋಳಿ ಆಗಿರೋದ್ರಿಂದ ತುಂಬ ಹೊತ್ತು ಬೇಯಿಸಲೇಬೇಕು. ನೋಡಿ ಈ ಥರ ಬೆಂದಾದಮೇಲೆ ಈ ಥರ ನೀರಿನ ಎಣ್ಣೆ ಅಂಶ ಎಲ್ಲ ಮೇಲೆ ತೇಲ್ ಬರುತ್ತೆ. ಬೆಂದಿದೆ ಚಿಕನ್ನು ಚೆನ್ನಾಗೆಲ್ಲ. ನೋಡಿ ನೀವೇ ನೋಡ್ತಾ ಇದ್ದೀರಾ, ಹದವಾಗಿ ಕರೆಕ್ಟಾಗಿದೆ. ಈಗ ನಾನು ಬಸ್ಸಾರು ಥರ ಮಾಡೋದ್ರಿಂದ ಚಿಕನ್ನ ತೆಗೆದಿಟ್ಕೊಂಡಿದ್ದೀನಿ. ಅದಕ್ಕೆ ಕಾಯಿ ತುರಿ, ಈರುಳ್ಳಿ, ಕರಿಬೇವು ಸೊಪ್ಪು, ಒಂದು ಒಣಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಮೆಣಸಿನ ಪುಡಿ. ಒಂದು ಬಾಣಲಿಗೆ ಎಣ್ಣೆ ಹಾಕಿ ಸ್ವಲ್ಪ ಅದು ಕಾದಾದಮೇಲೆ ಜಜ್ಜಿಟ್ಕೊಂಡಿರೋಂಥ ಬೆಳ್ಳುಳ್ಳಿ ಹಾಕಬೇಕು. ಹಾಗೆ 1-2 ಒಣಮೆಣ್ಸಿನ್ಕಾಯಿ, ಸ್ವಲ್ಪ ಕರಿಬೇವು ಸೊಪ್ಪು, ಹಾಗೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿ ಹಾಕಿ ಸ್ವಲ್ಪ ಇದಕ್ಕೆ ಒಂದು ಚೂರು ಉಪ್ಪು, ಯಾಕಂದರೆ ಚಿಕನ್ ಮೊದಲೇ ಬೇಯಿಸ್ಕೊಂಡು ಉಪ್ಪು ಖಾರ ಎಲ್ಲ ಇರೋದ್ರಿಂದ ಅವಶ್ಯಕತೆ ಇಲ್ಲ, ಸ್ವಲ್ಪ ಕಮ್ಮಿ ಆಗುತ್ತೆ ಟೇಸ್ಟ್ ಅಂತ ಒಂಚೂರು ಉಪ್ಪು ಹಾಕಿದ್ದೀನಿ. ಇದು ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡಾದಮೇಲೆ ಈಗ ಮೊದಲೇ ತೆಗೆದಿಟ್ಕೊಂಡಿರೋಂಥ ಚಿಕನ್ನು, ಸಾರಿಂದ ಎಲ್ಲ ತೆಗೆದಿಟ್ಕೊಂಡಿರೋಂಥ ಚಿಕನ್ನ ಹಾಕಿ ಪಲ್ಯದ ಥರ ರೋಸ್ಟ್ ಮಾಡ್ಕೋಬೇಕು. ಹಾಗೆ ಇದಕ್ಕೆ ಖಾರಕ್ಕೆ ನಾವು ಮೊದಲೇ ಪುಡಿ ಮಾಡಿಟ್ಕೊಂಡಿರೋಂಥ ಕರಿಮೆಣಸಿನ ಪೌಡ್ರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದಕ್ಕೆ ತೆಂಗಿನಕಾಯಿ ತುರಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ತೆಂಗಿನಕಾಯಿ ತುರಿ ಇಷ್ಟ ಇಲ್ಲ ಅನ್ನೋರು ಸ್ಕಿಪ್ ಮಾಡ್ಬೋದು, ಬಟ್ ಟೇಸ್ಟ್ ಚೆನ್ನಾಗಿರುತ್ತೆ. ಈ ಥರನೂ ಒಂದ್ಸರಿ ಟ್ರೈ ಮಾಡಿ. ಹಾಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಶಬ್ದ ಕಮ್ಮಿ ಆಗುತ್ತೆ, ಅದು ನೀರಿನ ಅಂಶ ಎಲ್ಲ ಹೋಗಿ ಡ್ರೈ ಆಗುತ್ತೆ. ಅದಾದಮೇಲೆ ಇದು ರೆಡಿಯಾಗಿದೆ ಅಂತ ಗೊತ್ತಾಗ್ತಿದೆ. ಈಗ ಆಫ್ ಮಾಡಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಪಲ್ಯ ರೆಡಿ ಆಯಿತು, ಚಿಕನ್ ಪಲ್ಯ. ಈಗ ಇದಕ್ಕೆ ಮುದ್ದೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ನೋಡಿ. ಬಿಸಿ ಬಿಸಿ ಮುದ್ದೆ, ಚಿಕನ್ ಡ್ರೈ ರೋಸ್ಟ್ ಮತ್ತು ಮೊಟ್ಟೆ, ಈರುಳ್ಳಿ, ರೈಸು, ಹಾಗೆ ಚಿಕನ್ ಸಾಂಬಾರು ನೋಡಿ ಫ್ರೆಂಡ್ಸ್, ಚೆನ್ನಾಗಿದೆ. ನೀವು ಒಂದ್ಸರಿ ಟ್ರೈ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಆಲ್.